ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡುವಾಗ ಒಂದು ಕಾಮನ್ ಎರರ್ ಬರ್ತಾ ಇದೆ. ಆ ಒಂದು ಎರರ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ಎರರ್ ಏನು ಅಂದರೆ, ನೀವು ಏನೇ ಒಂದು ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡೋದಿರಲಿ, ಆ್ಯಡ್ ಮಾಡೋದಿರಲಿ, ಅಡ್ರೆಸ್ ಚೇಂಜ್ ಮಾಡೋದಿರಲಿ, ಅದು ಮಾಡುವಾಗ ಈ ರೀತಿ ಒಂದು ಎರರ್ ಬರ್ತಾ ಇದೆ. ಏನಪ್ಪ ಎರರ್ ಅಂದರೆ, ಅದು ಒನ್ ಆಫ್ ದಿ ಎಕ್ಸಿಸ್ಟಿಂಗ್ RC ಹೋಲ್ಡರ್ ನೀಡ್ ಟು ಅಥೆಂಟಿಕೇಟ್ ಫಾರ್ ದಿ ಫೈನಲ್ ಸಬ್ಮಿಷನ್ ಅನ್ನೋ ಎರರ್ ಬರ್ತಾ ಇದೆ. ಈ ಒಂದು ಎರರ್ನ ಹೇಗೆ ಸಾಲ್ವ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಇದರಲ್ಲಿ ರೇಷನ್ ಶಾಪ್ನ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಈಗ ನಾರ್ಮಲ್ ಆಗಿ ನೀವು ಶಾಪ್ ನೇಮ್ ಚೇಂಜ್ ಮಾಡುವಾಗ ಯಾರಾದರೂ ಒಬ್ಬ ಮೆಂಬರನ್ನು ಅಪ್ಡೇಟನ್ನು ನೀವು ಮಾಡ್ತೀರಾ. ಆದರೆ ಈಗ ಈ ರೀತಿ ಎರರ್ ಬರೋದ್ರಿಂದ ನೀವು ಮತ್ತೊಬ್ಬ ಮೆಂಬರ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ಇಬ್ಬರು ಮೆಂಬರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಆ ಕಾರ್ಡಲ್ಲಿರೋ ಯಾರಾದರೂ ಒಬ್ಬರ ಮತ್ತೊಬ್ಬರ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಥೆಂಟಿಕೇಟ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದಾದಮೇಲೆ ಇಲ್ಲಿ ನೀವು ಕಲರ್ ಡಿಫ್ರೆನ್ಸ್ ನೋಡ್ಬೋದು. ಈ ರೀತಿ ಕಲರ್ ಬರುತ್ತೆ. ಈ ರೀತಿ ಬಂದಾದಮೇಲೆ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಕೊಟ್ಟಾದಮೇಲೆ ಅದು ನೆಕ್ಸ್ಟ್ ಸ್ಟೆಪ್ಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಯಾವ ಶಾಪನ್ನು ಚೇಂಜ್ ಮಾಡಬೇಕು ಆ ಒಂದು ಶಾಪ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮ್ಮ ಪೋಸ್ಟನ್ನು ಕೂಡ ಸೆಲೆಕ್ಟ್ ಮಾಡಿ ಇಲ್ಲಿ ಫೈನಲ್ ಸಬ್ಮಿಟ್ ಕೊಡಿ. ಇಲ್ಲಿ ಸಬ್ಮಿಟ್ ಕೊಡುವಾಗ ಕೂಡ ಅದೇ ರೀತಿ ಎರರ್ ಬರುತ್ತೆ. ಆಗ ನೀವು ಎರಡನೇ ಮೆಂಬರು ಯಾವುದು ಅಪ್ಡೇಟ್ ಕೊಟ್ಟಿದ್ರಲ್ಲ ಆ ಮೆಂಬರ್ದು ಅಪ್ಡೇಟ್ ಮಾಡಿ ಅವ್ರದ್ದು ಬಯೋಮೆಟ್ರಿಕ್ ತಗೊಳ್ಬೇಕಾಗುತ್ತೆ. ತಗೊಂಡಾದಮೇಲೆ ಇಬ್ಬರು ಮೆಂಬರ್ ಕೂಡ ಬಯೋಮೆಟ್ರಿಕ್ ತಗೊಳ್ಬೇಕು. ತಗೊಂಡಾದಮೇಲೆ ಫೈನಲ್ ಸಬ್ಮಿಷನ್ ಮಾಡಿದಾಗ ಈ ರೀತಿ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಇದು ಅಡ್ರೆಸ್ ಅಪ್ಡೇಟಿಗೆ ಒಂದೆಲ್ಲ, ನೀವು ಆ್ಯಡ್ ಮಾಡಬೇಕಾದ್ರೂ ಇದೇ ಥರ ಬರುತ್ತೆ. ಹಾಗೆ ನೀವೇನಾದರೂ ನೇಮ್ ಚೇಂಜ್ ಮಾಡಬೇಕಾದ್ರೂ ಕೂಡ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೂ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.